ಆತ್ಮೀಯ ವಿದ್ಯಾರ್ಥಿಗಳೇ, ಇಂಗ್ಲಿಷ್ ಕಲಿಯೋಣ ಕಾರ್ಯಕ್ರಮಕ್ಕೆ ಸ್ವಾಗತ. ಕಳೆದ 2 ತರಗತಿಗಳಲ್ಲಿ ನಾನು ನಿಮಗೆ ಪ್ರನೌನ್ಗಳ ಪರಿಚಯವನ್ನ ಮಾಡ್ತಾ ಇದ್ದೆ. ಈ ಪ್ರನೌನ್ಗಳ ಪರಿಚಯವನ್ನ ಮಾಡ್ತಾ ಇಂಗ್ಲಿಷ್ ವಾಕ್ಯದಲ್ಲಿ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳ ವ್ಯವಸ್ಥೆ ಹೇಗಿರುತ್ತೆ, ಅವುಗಳ ಸ್ಟ್ರಕ್ಚರ್ ಹೇಗೆ, ಮತ್ತೆ ಅವುಗಳನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ಕೂಡ ವಿವರಣೆಯನ್ನ ಮಾಡ್ತಾ ಇದ್ದೆ. ಒಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ಇಂಗ್ಲಿಷ್ ಗ್ರಾಮರ್ ಕಲಿಯೋದು ಅಂತ ಹೇಳಿದ್ರೆ, ಹಾಗೆ ನೋಡಿದ್ರೆ ಯಾವುದೇ ಭಾಷೆಯ ವ್ಯಾಕರಣವನ್ನ ಕಲಿಯೋದು ಅಂತ ಹೇಳಿದ್ರೆ, ಆ ಭಾಷೆಯಲ್ಲಿ ನಾವು ಕಲಿಯುತ್ತಿರುವ ಭಾಗ ಏನಿರುತ್ತಲ್ಲ ಅದರ ಪಾತ್ರ ಏನು, ಮತ್ತದು ಉಳಿದ ಯಾವ ಘಟಕಗಳ ಜೊತೆ, ಅಂಶದ ಜೊತೆ ಸಂಬಂಧವನ್ನ ಹೊಂದಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳೋದೇನೆ ಸರಿಯಾದ ಕಲಿಕೆ ಆಗಿರುತ್ತೆ. A good learning looks at part and also its relationship, the whole ಅಂತ ಹೇಳಿ. ಒಂದು ಒಳ್ಳೆಯ ಕಲಿಕೆ ಭಾಗಶಃ ಅಂಶವನ್ನ ಕಲಿಯುತ್ತಾ ಅದರ ಒಟ್ಟಾರೆ ಸಂಬಂಧ ಹೇಗಿದೆ ಅಂತನೂ ಕೂಡ ಅರ್ಥ ಮಾಡಿಕೊಳ್ಳುವಂತ ಕೆಲಸ ಆಗಬೇಕಾಗತ್ತೆ. ಸೊ ನಾನು ಪ್ರನೌನ್ಗಳನ್ನ ಪರಿಚಯ ಮಾಡಿಸ್ತಾ ಇರಬೇಕಾದ್ರೆ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ಗಳ ಬಗ್ಗೆ ನಿಮಗೆ ವಿವರಣೆಯನ್ನ ಕೊಟ್ಟಿದ್ದೆ. ಸಬ್ಜೆಕ್ಟ್ ಅಂತ ಹೇಳಿದಾಗ ವಾಕ್ಯದಲ್ಲಿ ವಿವರಿಸಲ್ಪಡುವುದು. ಸದಾನಂದ ಈಸ್ ಅನ್ ಇಂಗ್ಲಿಷ್ ಟೀಚರ್. ಇಲ್ಲಿ ಸದಾನಂದ ಅನ್ನುವ ವ್ಯಕ್ತಿ ಏನು ಅಂತ ಹೇಳಿ ವಿವರಣೆಯನ್ನ ಕೊಡ್ತಾ ಇದ್ದೀವಿ. ಹಾಗಾಗಿ ಸದಾನಂದ ಅನ್ನುವ ಪದವನ್ನ ವಿವರಿಸುವ ಸಲುವಾಗಿ ಇಡೀ ವಾಕ್ಯ ಅಸ್ತಿತ್ವಕ್ಕೆ ಬಂದಿದೆ. ದಿಸ್ ಈಸ್ ಅ ಗುಡ್ ಬೈಸಿಕಲ್. ಇದು ದಿಸ್ ಅನ್ನೋದಿಲ್ಲಿ ಸಬ್ಜೆಕ್ಟ್ ಆಗತ್ತೆ, ವಿವರಣೆಯನ್ನ ಕೊಡ್ತೇವೆ. ಬೈಸಿಕಲ್ ಈಸ್ ಅ ಗುಡ್ ವೆಹಿಕಲ್. ಸೊ ಇಲ್ಲಿ ಬೈಸಿಕಲ್ ಬಗ್ಗೆ ನಾವು ವಿವರಣೆಯನ್ನ ಕೊಡ್ತಾ ಇದ್ದೀವಿ. ಜನಧ್ವನಿ ರೇಡಿಯೋ ಸ್ಟೇಷನ್ ಹೆಲ್ಪ್ಸ್ ಸ್ಟೂಡೆಂಟ್ಸ್. ಇಲ್ಲಿ ಜನಧ್ವನಿ ರೇಡಿಯೋ ಸ್ಟೇಷನ್ ಹೆಲ್ಪ್ಸ್ ಸ್ಟೂಡೆಂಟ್ಸ್ ಅಂತ ಹೇಳಿದಾಗ ಸಹಾಯ ನೀಡುತ್ತದೆ ಅಂತ ಆಯ್ತು. ಅಲ್ಲಿಗೆ ಆ ಸಹಾಯ ನೀಡುವ ಕೆಲಸವನ್ನ ಜನಧ್ವನಿ ರೇಡಿಯೋ ಕೇಂದ್ರ ಮಾಡ್ತಾ ಇದೆ. ಸೊ ಆ ಸಹಾಯದ ಕ್ರಿಯೆ ಇದೆಯಲ್ಲ, ಅದನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಅಂಶ ಯಾವ್ದು ಈ ವಾಕ್ಯದಲ್ಲಿ? ಜನಧ್ವನಿ ರೇಡಿಯೋ ಕೇಂದ್ರ. ಹಾಗಾಗಿ ಜನಧ್ವನಿ ರೇಡಿಯೋ ಕೇಂದ್ರ ಅಂತ ಏನ್ ಹೇಳ್ತೀವಿ, ಅದನ್ನ ನಾವು ಸಬ್ಜೆಕ್ಟ್ ಅಂತ ಹೇಳ್ತೇವೆ. ಸಬ್ಜೆಕ್ಟ್ ಅಂತ ಹೇಳಿದಾಗ ಕನ್ನಡದಲ್ಲಿ ಕರ್ತೃ. ನೀವು ಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸೃಷ್ಟಿಕರ್ತ ಅನ್ನೋ ಪದನ ತಗೊಳ್ಳಿ. ಸೃಷ್ಟಿಯನ್ನ ಮಾಡುವಂತಹವನು, ದೇವರನ್ನ ನಾವು ಸೃಷ್ಟಿಕರ್ತ ಅಂತ ಕರಿತೇವೆ. ಸೊ ಇಲ್ಲಿ ಕರ್ತ ಅಂತ ಹೇಳಿದಾಗ ಕ್ರಿಯೇಟರ್. ಅದನ್ನ ಇನ್ನೂ ಸರಳವಾಗಿ ತಗೊಳ್ಳೋದಾದ್ರೆ ಡೂವರ್ ಆಫ್ ದಿ ಆಕ್ಷನ್, ಕ್ರಿಯೆಯನ್ನ ನಿರ್ವಹಿಸುವ ಅಂಶ, ಕ್ರಿಯೆಗೆ ಕಾರಣವಾಗುವ ಅಂಶ ಅಂತ ನಾವು ಹೇಳ್ತೇವೆ. ಸೊ ಇಲ್ಲಿ ಸಬ್ಜೆಕ್ಟ್ ಅನ್ನೋದು ನಮಗೆ ಅರ್ಥ ಆದ್ರೆ ಐ ಮತ್ತು ಮೀ ಪದಗಳ ವ್ಯತ್ಯಾಸ ಏನು ಅಂತ ಹೇಳಿ ಪ್ರನೌನ್ಗಳನ್ನ ಕಲಿಯಬೇಕಾದ್ರೆ ನಮಗೆ ಗೊತ್ತಾಗತ್ತೆ. ಐ ಗುಂಪಿನ ಪದಗಳೇನಿದಾವೆ ಅವು ಕರ್ತೃ ಪದಗಳಾಗಿರ್ತವೆ. ಐ ಹೆಲ್ಪ್ ಯು, ನಾನು ನಿಮಗೆ ಸಹಾಯವನ್ನ ಮಾಡ್ತೇನೆ. ಐ ಹೆಲ್ಪ್ ಯು. ಐ ಟೀಚ್ ಇಂಗ್ಲಿಷ್. ಯು ಲರ್ನ್ ಇಂಗ್ಲಿಷ್. ಐ ಟೀಚ್ ಇಂಗ್ಲಿಷ್. ಯು ಲರ್ನ್ ಇಂಗ್ಲಿಷ್. ಹಾಗೆ ಐ ಟೀಚ್ ಯು. ಯು ಲರ್ನ್ ಫ್ರಮ್ ಮೀ. ಐ ಟೀಚ್ ಯು. ಯು ಲರ್ನ್ ಫ್ರಮ್ ಮೀ. ನೋಡಿ ಇಲ್ಲಿ ಐ ಟೀಚ್ ಯು ಅಂತ ಹೇಳಿದಾಗ ಐ ಅನ್ನೋದು ಸಬ್ಜೆಕ್ಟ್ ಆಯ್ತು, ಯು ಅನ್ನೋದು ಆಬ್ಜೆಕ್ಟ್ ಆಯ್ತು. ಯು ಲರ್ನ್ ಫ್ರಮ್ ಮೀ, ನನ್ನಿಂದ ನೀವು ಕೂಡ ಕಲಿತಾ ಇದ್ದೀರಿ. ಯು ಲರ್ನ್ ಫ್ರಮ್ ಮೀ. ಸೊ ಯು ಅಂತ ಹೇಳಿದಾಗ ಇಲ್ಲಿ ಏನಾಗತ್ತೆ? ಸಬ್ಜೆಕ್ಟ್ ಆಗತ್ತೆ. ಮೀ ಅನ್ನೋದಿಲ್ಲಿ ಡೂವರ್ ಅಂದ್ರೆ ರಿಸೀವರ್ ಆಗತ್ತೆ. ಕ್ರಿಯೆಗೆ ಒಳಗಾಗಿರೋದು. ಫ್ರಮ್ ಮೀ, ನೀವು ನನ್ನಿಂದ. ಸೊ ಇಲ್ಲಿ ಯು ಅಂತ ಹೇಳಿದಾಗ ಸಬ್ಜೆಕ್ಟ್ ಆಗಿ ಬಳಕೆ ಆಗ್ತಾ ಇದೆ. ಐ ಟೀಚ್ ಯು ಅಂತ ಹೇಳಿದಾಗ
ಯು ಅನ್ನೋ ಪದ ಏನಾಗ್ತಾ ಇದೆ, ರಿಸೀವರ್ ಆಫ್ ದಿ ಆಕ್ಷನ್ ಆಗತ್ತೆ. ಹಾಗೆ ಇನ್ನೊಂದಷ್ಟು ಉದಾಹರಣೆಗಳನ್ನು ಕೂಡ ನೀವಿಲ್ಲಿ ಗಮನಿಸ್ಬೋದು. ಐ ಮೀಟ್ ಯು, ನಾನು ನಿಮ್ಮನ್ನು ಭೇಟಿ ಮಾಡ್ತೇನೆ. ಅಥವಾ ಇಂಗ್ಲಿಷ್ನಲ್ಲಿ ಯು ಅನ್ನೋದು ಸಿಂಗ್ಯುಲರ್ ಕೂಡ ಆಗೋದ್ರಿಂದ ನಾನು ನಿನ್ನನ್ನು ಭೇಟಿ ಮಾಡುವೆ. ಐ ಮೀಟ್ ಯು. ಯು ಮೀಟ್ ಮೀ, ನೀವು ನನ್ನನ್ನು ಭೇಟಿ ಮಾಡಿರಿ. ನೀನು ನನ್ನನ್ನು ಭೇಟಿ ಮಾಡು. ಸೊ ಯು ಮೀಟ್ ಮೀ. ಹಿ ಮೀಟ್ಸ್ ಮೀ, ಅವನು ನನ್ನನ್ನು ಭೇಟಿ ಮಾಡುತ್ತಾನೆ. ಐ ಮೀಟ್ ಹಿಮ್, ಅವನನ್ನು, ನಾನು ಅವನನ್ನು ಭೇಟಿ ಮಾಡುವೆ. ಐ ಮೀಟ್ ಹಿಮ್. ಶಿ ಮೀಟ್ಸ್ ಯು. ಯು ಮೀಟ್ ಹರ್. ದೇ ಮೀಟ್ ಮೀ. ಐ ಮೀಟ್ ದೆಮ್. ಇವನ್ನ ನಿಮಗೆ ಫಾಲೋ ಮಾಡಲಿಕ್ಕೆ ಸಾಧ್ಯ ಆಯಿತು ಅಂತ ಅನ್ಕೊಳ್ತೇನೆ. ಇಲ್ಲಿ ಹಿ ಮೀಟ್ಸ್ ಹರ್, ಶಿ ಮೀಟ್ಸ್ ಯು. ಹಿ ಮತ್ತೆ ಶಿ ಬಂದಾಗ ವರ್ಬ್ ಮೀಟ್ ಅನ್ನುವ ಪದ ಏನಿದೆ ಅದು ಎಸ್ ಅನ್ನ ಪಡ್ಕೊಳ್ತಾ ಇದೆ ಅಥವಾ ಪ್ಲೂರಲ್ ಫಾರ್ಮ್ ಅನ್ನ ಪಡ್ಕೊಳ್ತಾ ಇದೆ. ಇದು ಏನಕ್ಕಪ್ಪ ಅಂತ ಹೇಳಿದ್ರೆ, ಪ್ರೆಸೆಂಟ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಸಬ್ಜೆಕ್ಟ್ ಅನ್ನ ನಾವು ಬಳಸಿದಾಗ ವರ್ಬ್ ಏನಾಗಬೇಕು, ಪ್ಲೂರಲ್ ಆಗಬೇಕು ಅಂತ ಹೇಳಿ. ಅದನ್ನೇ ನಾ ಹೇಳ್ತಾ ಇರೋದು. ಏನಂದ್ರೆ, ಗ್ರಾಮರ್ ಕಲಿಯೋದು ಅಂತ ಹೇಳಿದ್ರೆ ಕಲಿಯುತ್ತಿರುವ ಘಟಕ ಏನಿರುತ್ತಲ್ಲ ಅಥವಾ ಯೂನಿಟ್ ಅಥವಾ ಕಲಿಕಾ ಭಾಗ ಏನಿರುತ್ತಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಅದು ಉಳಿದ ಭಾಗಗಳ ಜೊತೆ ಯಾವ ಸಂಬಂಧವನ್ನ ಹೊಂದಿರತ್ತೆ, ಹೇಗೆ ಹೊಂದಿರತ್ತೆ ಅನ್ನೋದನ್ನು ಕೂಡ ಗಮನಿಸೋದು ಮುಖ್ಯ ಆಗತ್ತೆ. ನೋಡಿ, ಇಲ್ಲಿ ಐ ಮೀಟ್ ಯು, ಶಿ ಮೀಟ್ಸ್ ಯು, ಹಿ ಮೀಟ್ಸ್ ಯು. ಇಲ್ಲಿ ಹಿ ಮತ್ತೆ ಶಿ ಬಂದಾಗ ವರ್ಬ್ ಏನಾಗತ್ತೆ, ಮೀಟ್ಸ್ ಆಗತ್ತೆ. ಹಾಗೆ ನೋಡಿ, ಚಾರುಮತಿ ಮೀಟ್ಸ್ ಯು, ಗೀತಾ ಮೀಟ್ಸ್ ಯು, ಪ್ರಕಾಶ್ ಮೀಟ್ಸ್ ಯು, ಗಣೇಶ್ ಮೀಟ್ಸ್ ಯು. ಇಲ್ಲಿ ಈ ಬಳಕೆ ಮಾಡಿದ ಎಲ್ಲ ಹೆಸರುಗಳು ನೌನ್ಗಳೇನಿದಾವೆ ಅವು ಥರ್ಡ್ ಪರ್ಸನ್ ಸಿಂಗ್ಯುಲರ್ ಆಗಿರುತ್ತೆ. ಈಗ ಚಾರುಮತಿ ಗೀತಾ ಅಂತ ಬಳಸಿದಾಗ ಶಿ ಪದವನ್ನ ಬಳಸ್ತೇವೆ. ಗಣೇಶ್ ಪ್ರಕಾಶ್ ಅಂತ ಬಳಸಿದಾಗ ಈ ಪದವನ್ನ ಬಳಸ್ತೇವೆ. ಒಂದು ವೇಳೆ ಗಣೇಶ್ ಅಂಡ್ ಪ್ರಕಾಶ್ ಮೀಟ್ ಯು ಆಗತ್ತೆ. ಗಣೇಶ್ ಅಂಡ್ ಪ್ರಕಾಶ್ ಅಂತ ಬಳಸಿದಾಗ ಮೀಟ್ ಯು. ಸೊ ಅಲ್ಲಿ ಗಣೇಶ್ ಅಂಡ್ ಪ್ರಕಾಶ್ ಬದಲು ನಾವೇನ್ ಬಳಸ್ಬೋದು, ದೇ ಮೀಟ್ ಯು. ಸೊ ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್ ಅನ್ನು ಕೂಡ ನೀವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗತ್ತೆ, ಅದನ್ನ ಹೇಗೆ ಬಳಸ್ತೇವೆ ಅಂತ ಹೇಳಿ. ಸೊ ಗಣೇಶ್ ಅಂಡ್ ಪ್ರಕಾಶ್ ಅಂತ ಹೇಳಿದಾಗ ದೇ ಆಗತ್ತೆ. ಈಗ ನೀವು ಇದನ್ನ ಇನ್ನೂ ಸ್ವಲ್ಪ ವಿಸ್ತರಣೆ ಮಾಡೋದಾದ್ರೆ, ಪ್ರಕಾಶ್, ಗಣೇಶ್ ಅಂಡ್ ಸೀತಾ ಮೀಟ್ ಯು. ಈ 3 ಜನದ ಹೆಸರಿಗೆ ಬದಲಾಗಿ ನಾವೇನ್ ಮಾಡ್ಬೋದು, ದೇ ಅಂತ ಬಳಸ್ಬೋದು. ಆದ್ರೆ ಒಂದು ಅಂಶ ನಾವೇನ್ ನೆನ್ಪಿಟ್ಕೊಳ್ಬೇಕಪ್ಪ ಅಂತ ಹೇಳಿದ್ರೆ, ನಾನೀಗ ನೇರವಾಗಿ ನಿಮಗೆ ಹಿ ಮೀಟ್ಸ್ ಯು ಟುಮಾರೋ ಅಂತ ನಾನು ಹೇಳ್ತೀನಿ. ಅವನು ನಿಮ್ಮನ್ನ ಭೇಟಿ ಆಗ್ತಾನೆ, ನಾಳೆ ನಿಮ್ಮನ್ನ ಭೇಟಿ ಆಗ್ತಾನೆ ಅಂತ ನಾನು ಹೇಳ್ತೀನಿ ಅಂತ ಇಟ್ಕೊಳ್ಳಿ. ಅವಾಗ ನಿಮ್ಗೆ ಪ್ರಶ್ನೆ ಬರುತ್ತೆ, ಅವನು ಅಂದ್ರೆ ಯಾರು? ಹಾಗಾಗಿ ಸುಮ್ಮನೆ ನಾನು ಅವನು ಅಂತ ಬಳಸಿದ್ರೆ ನಮಗೆ ಅದು ಅರ್ಥ ಆಗೋದಿಲ್ಲ. ಪ್ರನೌನ್ಗಳನ್ನ ಬಳಸಬೇಕಾದ್ರೆ ಯಾವ ನಾಮಪದಕ್ಕೆ ಪೂರಕವಾಗಿ ನಾವು ಆ ಪ್ರನೌನನ್ನ ಬಳಸ್ತಾ ಇದ್ದೀವಿ ಅನ್ನೋದು ಹೇಳೋರಿಗೆ ಮತ್ತೆ ಕೇಳೋರಿಗಿಬ್ರಿಗೂ ಗೊತ್ತಿರಬೇಕು. ಹೇಳೋರಿಗೆ ಮಾತ್ರ ಗೊತ್ತಿದೆ, ಕೇಳೋರಿಗೆ ಗೊತ್ತಿಲ್ಲ ಅಂದ್ರೆ ಆಗ ಕಮ್ಯುನಿಕೇಶನ್ ನಲ್ಲಿ ಆಗತ್ತೆ. ಹಾಗಾಗಿ ನಾವು ಮೊದಲು ಬಾರಿ ನೌನನ್ನು ಬಳಸಿ ನಂತರದ ಸಂದರ್ಭದಲ್ಲಿ ಆ ನೌನಿನ ಬದಲಾಗಿ ಬಳಸುವ ಪದ ಪ್ರನೌನ್ ಆಗಿರುತ್ತೆ. ಒಂದು ವೇಳೆ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಮಾತಾಡೋರು ಮತ್ತೆ ಕೇಳೋರಿ ಮುಖಾಮುಖಿ ಭೇಟಿಯಾಗಿದ್ರೆ, ಎದುರು ಬದುರು ಇದ್ರೆ, ಒಂದೇ ಸ್ಥಳದಲ್ಲಿ ಇದ್ದಾಗ ಒಬ್ಬರ ಕಡೆಗೆ ಕೈ ತೋರಿಸಿ ಅವನು ನಾಳೆ ನಿನ್ನನ್ನ ಭೇಟಿ ಆಗ್ತಾನೆ ಅಂತ ಹೇಳ್ಬೋದು, ಅವಳು ನಿನ್ನನ್ನ ನಾಳೆ ಭೇಟಿ ಆಗ್ತಾಳೆ ಅಂತ ಹೇಳ್ಬೋದು. ಆದ್ರೆ ಕೈ ತೋರಿಸಿ
ಪಾಯಿಂಟ್ ಮಾಡಿ ಅವನು ಅಥವಾ ಅವಳು, ಹಿ ಮೀಟ್ಸ್ ಯು, ಶಿ ಮೀಟ್ಸ್ ಯು ಅಂತ ನಾವು ಕೈ ತೋರಿಸಿ ಹೇಳ್ಬೋದೇ ಹೊರತು ಸುಮ್ಮನೆ ಹಿ ಮೀಟ್ಸ್ ಯು ಅಂತ ಮಾತಾಡಿದಾಗ ಯಾರಿಗೂ ಅದರ ಅರ್ಥ ಆಗೋದಿಲ್ಲ, ಆ ಕಾಂಟೆಕ್ಸ್ಟ್ ನಿಮಗೆ ಗೊತ್ತಿರಲ್ಲ. ಹಾಗಾಗಿ ಪ್ರನೌನ್ಗಳನ್ನ ಬಳಸೋದು ಯಾವಾಗ ಅಂತ ಹೇಳಿದ್ರೆ ಯಾರ ಕುರಿತು ಮಾತಾಡ್ತಾ ಇದ್ದೀವಿ ಅಂತ ಹೇಳಿ ಮಾತಾಡೋರಿಗೆ ಮತ್ತೆ ಕೇಳೋರಿಗೆ, ಓದೋರಿಗೆ ಮತ್ತೆ ಬರ್ದಿರೋರಿಗೆ ಇಬ್ರಿಗೂ ಗೊತ್ತಿರಬೇಕಾಗತ್ತೆ. ಹಾಗಾಗಿ ಒಂದು ಅಭ್ಯಾಸ ನಾವೇನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ, ಮೊದಲ ವಾಕ್ಯದಲ್ಲಿ ನೌನನ್ನ ಬಳಸಿ ಮೊದಲ ಬಾರಿ ನೌನನ್ನ ಮೆನ್ಷನ್ ಮಾಡಿ ನಂತರದ ಸಂದರ್ಭದಲ್ಲಿ ಆ ನೌನಿನ ಬದಲಾಗಿ ಪ್ರನೌನನ್ನ ನಾವು ಬಳಸಬೇಕು. ಇದೊಂದು ನಿಯಮವನ್ನ ನಾವು ನೆನ್ಪಿಟ್ಕೊಳ್ಬೇಕು. ಮಿಸ್ಟರ್ ಗಣೇಶ್ ಈಸ್ ಮೈ ಸ್ಟೂಡೆಂಟ್, he meets you tomorrow. Mr. Kumar is my student, he meets you tomorrow. Ms. Shashikala is my student, she meets you tomorrow. ಹಾಗೆ ಮಿಸ್ ಜ್ಯೋತಿ ಈಸ್ ಮೈ ಸ್ಟೂಡೆಂಟ್, ಶಿ ಮೀಟ್ಸ್ ಯು ಟುಮಾರೋ. ನೋಡಿ, ಶಿ ಅನ್ನೋ ಪದ, ಹಿ ಅನ್ನೋ ಪದನ ನಾನು ಬಳಕೆ ಮಾಡಬೇಕಾದ್ರೆ ಅದರ ಹಿಂದೆ ಯಾರ ಪರವಾಗಿ ನಾನು ಅದನ್ನ ಬಳಸ್ತಾ ಇದ್ದೇನೆ ಅನ್ನುವಂಥ ಸೂಚನೆಯನ್ನ ನಾವು ಕೊಡ್ಬೇಕಾಗತ್ತೆ. ಇದು ಬಹಳ ಮುಖ್ಯವಾದಂಥ ಅಂಶ ಆಗತ್ತೆ. ಈಗ ಇದುವರೆಗೆ ನಾನು ಹೇಳಿದ ಈ ಪ್ರನೌನ್ಗಳ ಭಾಗವನ್ನ ನೀವು ಚೆನ್ನಾಗಿ ನೆನಪಿಟ್ಕೊಂಡ್ರಿ, ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿ ಅಂದ್ಕೊಳ್ತೇನೆ. ಈ ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟಿನ ಬಗ್ಗೆ ನಾವು ಚರ್ಚೆ ಮಾಡ್ತಾ ಬಂದಿದ್ದೀವಿ ಅಲ್ವಾ? ಈ ಸಬ್ಜೆಕ್ಟ್ ಮತ್ತೆ ಆಬ್ಜೆಕ್ಟ್ ನ ನೀವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವುಗಳು ಏನು ಅನ್ನೋದು ನಿಮಗೆ ಸ್ಪಷ್ಟ ಇರಬೇಕು. ಸಬ್ಜೆಕ್ಟ್ ಅಂತ ಹೇಳಿದಾಗ ವಾಕ್ಯದಲ್ಲಿ ವಿವರಿಸಲ್ಪಡುವುದು, ಇನ್ನೊಂದು ವಾಕ್ಯದಲ್ಲಿ ನಡೆಯುವ ಕ್ರಿಯೆಯನ್ನ ಸೃಷ್ಟಿಸುವುದು. ಎರಡು ನೆನ್ಪಿಟ್ಕೋಬೇಕು. ಆಬ್ಜೆಕ್ಟ್ ಅಂತ ಹೇಳಿದಾಗ ಸೃಷ್ಟಿಯಾದ ಕ್ರಿಯೆಯ ಪ್ರಭಾವಕ್ಕೆ, ಪರಿಣಾಮಕ್ಕೆ ಒಳಗಾಗುವಂಥದ್ದನ್ನು ನಾವು ಏನ್ ಹೇಳ್ತೇವೆ? ಆಬ್ಜೆಕ್ಟ್. ಕನ್ನಡದಲ್ಲಿ ಅದನ್ನ ಕರ್ಮಪದ ಅಂತ ಹೇಳಿ ಹೇಳ್ತೇವೆ. ಇದನ್ನು ಕೂಡ ನೆನ್ಪಿಟ್ಕೊಳ್ಬೇಕು, ಒಂದ್ ಕಡೆ ಬರ್ಕೊಳ್ಬೇಕು. ಯಾಕಂದ್ರೆ ಈ ಮೂಲ ಪರಿಕಲ್ಪನೆಗಳಲ್ಲಿ ನಮಗೆ ಕನ್ಫ್ಯೂಷನ್ ಇದ್ರೆ, ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ಹೋದ್ರೆ ಇಂಗ್ಲಿಷ್ ಕಲೀಲಿಕ್ಕೆ ಕಷ್ಟ ಆಗತ್ತೆ. ಈಗ ನೋಡಿ, ಬರ್ಡ್ಸ್ ಈಟ್ ಫ್ರೂಟ್ಸ್. ಬರ್ಡ್ಸ್ ಈಟ್ ಫ್ರೂಟ್ಸ್. ಇಲ್ಲಿ ಹಕ್ಕಿಗಳು ಹಣ್ಣನ್ನು ತಿನ್ನುತ್ತವೆ. ಸೊ ತಿನ್ನುವ ಕೆಲಸವನ್ನ ಹಕ್ಕಿಗಳು ಮಾಡ್ತವೆ, ತಿನ್ನಿಸ್ಕೊಳ್ಳುವ ಕೆಲಸವನ್ನ ಹಣ್ಣುಗಳು ಮಾಡ್ತವೆ. ಹಕ್ಕಿಗಳು ತಿಂದಾಗ ಆ ತಿನ್ನುವ ಕೆಲಸಕ್ಕೆ ಬಲಿಯಾಗೋದು, ಒಳಗಾಗೋದು ಯಾವುದಾಗಿರುತ್ತೆ? ಹಣ್ಣಾಗಿರುತ್ತೆ. ಹಾಗಾಗಿ ಬರ್ಡ್ಸ್ ಅನ್ನೋದನ್ನ ಸಬ್ಜೆಕ್ಟ್ ಅಂತ ಹೇಳ್ತೇವೆ, ಫ್ರೂಟ್ಸ್ ಅನ್ನೋದನ್ನ ಆಬ್ಜೆಕ್ಟ್ ಅಂತ ಹೇಳಿ ಹೇಳ್ತೇವೆ ಅಲ್ವಾ? ನಂತರ ಇನ್ನೊಂದು ವಾಕ್ಯವನ್ನ ಹೇಳ್ತೇನೆ ನೋಡಿ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಇಲ್ಲಿ ಹಕ್ಕಿಗಳು ಆಗಸದಲ್ಲಿ ಹಾರುತ್ತವೆ. ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ. ಸಾಮಾನ್ಯವಾಗಿ ನಾವು ಏನು ಯೋಚನೆ ಮಾಡ್ತೀವಪ್ಪ ಅಂತ ಹೇಳಿದ್ರೆ, ಬರ್ಡ್ಸ್ ಅನ್ನೋದು ಸಬ್ಜೆಕ್ಟ್ ಆಯ್ತು, ಫ್ಲೈ ಅನ್ನೋದು ವರ್ಬ್ ಆಯ್ತು, ಇನ್ ದ ಸ್ಕೈ ಅನ್ನೋದು ಆಬ್ಜೆಕ್ಟ್ ಆಯ್ತು ಅಂತ ನಾವಿಲ್ಲಿ ಯೋಚನೆ ಮಾಡ್ತೀವಿ. ಆದ್ರೆ ಇನ್ ದ ಸ್ಕೈ ಅನ್ನೋದು ಇಲ್ಲಿ ಆಬ್ಜೆಕ್ಟ್ ಅಲ್ಲ. ಮತ್ತೆ ಈ ವಾಕ್ಯದಲ್ಲಿ ಆಬ್ಜೆಕ್ಟ್ ಇಲ್ಲವೇ ಇಲ್ಲ. ಇಲ್ಲಿ ಸಬ್ಜೆಕ್ಟ್ ಇದೆ, ವರ್ಬ್ ಇದೆ, ಮತ್ತೆ ಇನ್ ದ ಸ್ಕೈ ಅನ್ನುವಂತಹ ಒಂದು ಪೊಸಿಷನಲ್ ಫ್ರೇಸ್ ಇದೆ. ಇನ್ ದ ಸ್ಕೈ, ಎಲ್ಲಿ ಹಕ್ಕಿಗಳು ಹಾರ್ತವೆ. ಬರ್ಡ್ಸ್ ಫ್ಲೈ, ಇಷ್ಟೇ ಸಾಕು ವಾಕ್ಯ. ಹಕ್ಕಿಗಳು ಹಾರುತ್ತವೆ, ಬರ್ಡ್ಸ್ ಫ್ಲೈ, ದಟ್ ಇಸ್ ಎನಫ್. ಆದ್ರೆ ಹೆಚ್ಚುವರಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ವೇರ್, ಎಲ್ಲಿ, WHERE, ವೇರ್, ಎಲ್ಲಿ, ಇನ್ ದ ಸ್ಕೈ. ಸೊ ಇಲ್ಲಿ ಬರ್ಡ್ಸ್ ಫ್ಲೈ ಇನ್ ದ ಸ್ಕೈ ಅಂತ ನಾವು ಹೇಳಿದಾಗ ಫ್ಲೈ ಅನ್ನೋದು ವರ್ಬ್ ಆಯ್ತು, ಇನ್ನು ವರ್ಬ್ನ ನಂತರ ಬಂದದ್ದು ಭಾಗ ಎಲ್ಲವೂ ಕೂಡ ಆಬ್ಜೆಕ್ಟ್ ಅಂತ ಹೇಳಿ ನಾವು ಯೋಚನೆ ಮಾಡಬಾರ್ದು. ಅದು
ತಪ್ಪಾಗತ್ತೆ. ಸೊ ನಾವು ನೋಡ್ಬೇಕಾಗಿರೋದೇನಂದ್ರೆ ವಾಕ್ಯದಲ್ಲಿ ಕ್ರಿಯೆ ಸೃಷ್ಟಿಯಾಗಿದೆಯಾ? ಮೊದಲನೇ ಪ್ರಶ್ನೆ. ಸೃಷ್ಟಿಯಾಗಿದ್ರೆ ಅದರ ಪರಿಣಾಮ ಯಾರ ಮೇಲಾದ್ರೂ ಆಗ್ತಾ ಇದೆಯಾ, ಆಗಿದೆಯಾ ಅಂತ ಹೇಳಿ ನೋಡುವಂಥದ್ದು. ಆಗಿದ್ರೆ ಮಾತ್ರ ಅಲ್ಲಿ ಆಬ್ಜೆಕ್ಟ್ ಇರ್ಲಿಕ್ಕೆ ಸಾಧ್ಯ. ಇಲ್ಲ ಅಂತ ಹೇಳಿದ್ರೆ ಆಬ್ಜೆಕ್ಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲವೇ ಇಲ್ಲ. ಬೇಬಿ ಸ್ಲೀಪ್ಸ್ ಇನ್ ದ ಕ್ರಾಡಲ್. ಮಗು ಇಲ್ಲಲ್ಲಿ ನಿದ್ದೆ ಮಾಡುತ್ತೆ. ಮಗು ನಿದ್ದೆ ಮಾಡೋದ್ರಿಂದ ಮಗು ನಿದ್ದೆ ಮಾಡುವ ಕ್ರಿಯೆಯನ್ನ ಮಾಡ್ತಾ ಇದೆ. ಆದ್ರೆ ಆ ನಿದ್ದೆಯ ಕ್ರಿಯೆ ಯಾರ ಮೇಲೂ ಪರಿಣಾಮವನ್ನ ಅಂದ್ರೆ ನೇರವಾಗಿ ಪ್ರಭಾವವನ್ನ ಬೀರ್ತಾ ಇಲ್ಲ. ಓಕೆ, ನೀವೀಗ ಬೇಬಿ ಈಸ್ ಟಚಿಂಗ್ ಎ ಟಾಯ್. ಇಲ್ಲಿ ನೋಡಿ, ಬೇಬಿ ಈಸ್ ಟಚಿಂಗ್ ಎ ಟಾಯ್. ಮಗು ಒಂದು ಗೊಂಬೆಯನ್ನ ಮುಟ್ತಾ ಇದೆ. ಈ ಟಚ್ ಮಾಡ್ತಾ ಇದೆ ಅಂತ ಹೇಳಿದಾಗ ಕ್ರಿಯೆ ನಡೀತಾ ಇದೆ. ಆ ಟಚ್ ಮಾಡುತ್ತಿರುವ ಕ್ರಿಯೆಗೆ ಒಂದು ಗೊಂಬೆ ಒಳಗಾಗುತ್ತಿದೆ, ಟಾಯ್. ಆ ಟಚ್ ಕ್ರಿಯೆಯನ್ನ ರಿಸೀವ್ ಮಾಡ್ತಾ ಇದೆ. ಸೊ ಹೀಗಿದ್ದಾಗ ನಾವು ಅದನ್ನ ಆಬ್ಜೆಕ್ಟ್ ಅಂತ ಹೇಳ್ತೀವಿ, ಇದನ್ನ ಸಬ್ಜೆಕ್ಟ್ ಅಂತ ಹೇಳಿ ನಾವು ಹೇಳ್ತೇವೆ. ಈಸ್ ಟಚಿಂಗ್ ಅಂತ ಹೇಳಿದಾಗ ಅದು ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್ ಅಲ್ಲಿ ಇದೆ. ಈಸ್ ಅನ್ನೋದನ್ನ ಹೆಲ್ಪಿಂಗ್ ವರ್ಬ್ ಅಂತೀವಿ, ಟಚಿಂಗ್ ಅನ್ನೋದನ್ನ ಮೇನ್ ವರ್ಬ್ ಅಂತ ಹೇಳಿ ಹೇಳ್ತೇವೆ. ಇದು ಮತ್ತೆ ನಿಮಗೆ ಹೆಚ್ಚುವರಿ ಮಾಹಿತಿಯಾಗಿ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ದೇನೆ. ಸೊ ಇಲ್ಲಿ ಪ್ರನೌನ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಸಬ್ಜೆಕ್ಟ್, ಆಬ್ಜೆಕ್ಟ್, ದೆನ್ ಪರ್ಸನ್, ಫಸ್ಟ್ ಪರ್ಸನ್, ಸೆಕೆಂಡ್ ಪರ್ಸನ್, ಥರ್ಡ್ ಪರ್ಸನ್, ಹಾಗೆ ನಂಬರ್, ಸಿಂಗ್ಯುಲರ್ ಮತ್ತೆ ಪ್ಲೂರಲ್, ಈ ಎಲ್ಲ ಅಂಶಗಳು ನಮ್ಮ ನೆನಪಲ್ಲಿ ಇರಬೇಕಾಗತ್ತೆ. ನೋಡಿ, ಒಂದ್ ವೇಳೆ ಕ್ರಿಯೆಗೆ ಕಾರಣ ಆಗುವುದು ಮತ್ತೆ ಕ್ರಿಯೆಗೆ ಒಳಗಾಗುವುದು ಇಬ್ಬರು ಒಂದೇ ಆದಾಗ ನಾವು ಹೇಗೆ ಪ್ರನೌನ್ಗಳನ್ನ ಬಳಸಬಹುದು ಅನ್ನೋ ಪ್ರಶ್ನೆ ನಿಮಗೆ ಬರಬೇಕು. ಬಂದಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ಈ ಮೈಸೆಲ್ಫ್, ಯುವರ್ ಸೆಲ್ಫ್, ಹರ್ ಸೆಲ್ಫ್, ಹಿಮ್ಸೆಲ್ಫ್, ಇಟ್ ಸೆಲ್ಫ್, ದೆಮ್ ಸೆಲ್ಫ್ಸ್, ಈ ತರದ ಪದಗಳನ್ನ ಕೇಳಿದ್ದೀರಿ ಅಲ್ವಾ? ಇದು 5ನೇ ತರಗತಿಯಿಂದನೂ ಕೂಡ ಬಳಕೆ ಆಗ್ತಾ ಇರುತ್ತೆ. ಈ ಮೈಸೆಲ್ಫ್, ಯುವರ್ ಸೆಲ್ಫ್, ಹಿಮ್ಸೆಲ್ಫ್, ಹರ್ ಸೆಲ್ಫ್, ಈ ಪದಗಳೇನಿದೆ ಇದನ್ನ ನಾವು ಪ್ರನೌನ್ಗಳು, ರಿಫ್ಲೆಕ್ಸಿವ್ ಪ್ರನೌನ್ಗಳು ಅಂತ ಹೇಳಿ ಹೇಳ್ತೇವೆ. ಇವುಗಳನ್ನ ಅರ್ಥ ಮಾಡ್ಕೊಳ್ಳೋ ವಿಧಾನ ಹೇಗಪ್ಪ ಅಂತ ಹೇಳಿದ್ರೆ, ನೋಡಿ, ನಾನಿವತ್ತು ಮನೆಯಲ್ಲಿ ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಸೌತೆಕಾಯಿ ಹೆಚ್ಚಲಿಕ್ಕೆ ಹೋಗ್ತೇನೆ, ಕಟ್ ಮಾಡ್ಲಿಕ್ಕೆ ಹೋಗ್ತೇನೆ, ಅಥವಾ ಕ್ಯಾರೆಟ್ ಅನ್ನ ಕಟ್ ಮಾಡ್ತಾ ಆ ಚಾಕುನಲ್ಲಿ ನನ್ನ ಬೆರಳನ್ನ ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಡ್ತೇನೆ, ಹೊಯ್ಕೊಳ್ತೇನೆ. ಇಲ್ಲಿ ಆ ಬೆರಳನ್ನ ಕಟ್ ಮಾಡಿದ್ಯಾರು ಅಂತ ಹೇಳಿದ್ರೆ ನಾನು. ಆ ಕಟ್ಟನ್ನ ರಿಸೀವ್ ಮಾಡಿದ್ಯಾರು ಅಂತ ಹೇಳಿದ್ರೆ ನಾನು. ಇಲ್ಲಿ ಕ್ರಿಯೆಗೆ ಕಾರಣ ಆಗಿದ್ದು ಮತ್ತೆ ಕ್ರಿಯೆಗೆ ಒಳಗಾಗಿದ್ದು ಒಂದೇ ವ್ಯಕ್ತಿ ಆಗಿರುತ್ತೆ ಅಥವಾ ಒಂದೇ ಅಂಶ ಆಗಿರುತ್ತೆ. ಸೊ ಐ ಕಟ್ ಮೈಸೆಲ್ಫ್, ನಾನೇ ಕತ್ತರಿಸ್ಕೊಂಡ್ಬಿಟ್ಟೆ ಅಂತ ಹೇಳಿ ಹೇಳ್ತೇವೆ. ಸೊ ನಾನೇ ಅಂತ ನಾವೇನು ಕನ್ನಡದಲ್ಲಿ ಹೇಳ್ತೇವಲ್ಲ, ಐ ಮೈಸೆಲ್ಫ್ ಕಟ್ ಅಥವಾ ಐ ಕಟ್ ಮೈಸೆಲ್ಫ್ ಅಂತ ಹೇಳಿ ಇಲ್ಲಿ ಬಳಸ್ಕೊಳ್ತೇವೆ. ಕನ್ನಡದಲ್ಲಿ ನಾನೇ ಅಂತ ಹೇಳಿ ಒಂದು ಪದದಲ್ಲಿ ಹೇಳೋದನ್ನ ಇಲ್ಲಿ 2 ಪದದಲ್ಲಿ ಹೇಳ್ತೇವೆ. ಈಗ ನೀವು ಪರೀಕ್ಷೆ ಬರೀತಾ ಇದ್ದೀರಿ. ಈ ಪರೀಕ್ಷೆ ಬರೆಯುವ ಸಂದರ್ಭದಲ್ಲಿ ಅರ್ಧ ಗಂಟೆ ಮುನ್ನ ನಿಮ್ಮ ಪರೀಕ್ಷಾ ಕೇಂದ್ರವನ್ನ, ಎಕ್ಸಾಮ್ ಸೆಂಟರ್ ಅನ್ನ ತಲುಪಬೇಕು. ನೀವು 10 ನಿಮಿಷ ತಡವಾಗಿ ಹೋಗ್ತೀರಿ. 10 ನಿಮಿಷ ತಡವಾಗಿ ಯಾಕೆ ಹೋಗ್ತೀರಿ ಅಂತ ಹೇಳಿದ್ರೆ, ನೀವು ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಮನೆಯನ್ನ ಬಿಡ್ಲಿಲ್ಲ, ತಡವಾಗಿ ಮನೆಯನ್ನ ಬಿಟ್ರಿ. ಬಸ್ ಸಿಕ್ತು ಅಥವಾ ನೀವು ಇನ್ನೊಬ್ಬರ ವೆಹಿಕಲ್ ಅಲ್ಲೋ ನಿಮ್ಮ ಸೈಕಲ್ ಅಲ್ಲೋ ಹೋದ್ರಿ, ಬೇರೆ ಯಾವುದೇ ತೊಂದರೆ ಆಗ್ಲಿಲ್ಲ. ಆದ್ರೆ ನೀವು ತಡವಾಗಿ ಎದ್ದು ನಿಮ್ಮ ಕಾರಣದಿಂದ, ನಿಮ್ಮ ತಪ್ಪಿನಿಂದ ನೀವು ಎಕ್ಸಾಮಿನೇಷನ್ ಸೆಂಟರ್ ಅನ್ನ ತಲುಪೋದೇನಾಯ್ತು, ಲೇಟ್ ಆಯ್ತು. ಹೀಗಾದಾಗ ಯಾರು ಯಾರನ್ನ ದೂರಬೇಕು? ನೀವು ನಿಮ್ಮನ್ನೇ ದೂರಬೇಕು. ಯು ಬ್ಲೇಮ್ ಯುವರ್ ಸೆಲ್ಫ್. ಆದ್ರೆ ನೀವು ಹೋಗ್ಬೇಕಾದ್ರೆ
ಬಸ್ಸು ಕೆಟ್ಟೋಯ್ತು ಅಥವಾ ಡ್ರೈವರ್ ಟೈಮಿಗೆ ಸರಿಯಾಗಿ ಬಸ್ಸನ್ನ ಓಡಿಸ್ಲಿಲ್ಲ, ಅವರು ಒಂದ್ ಕಡೆ ಸುಮ್ಮನೆ ಕಾಫಿ ಕುಡಿತಾ ಕೂತ್ಕೊಂಡ್ರು ಅಂತ ಆದ್ರೆ ಯು ಬ್ಲೇಮ್ ದ ಬಸ್ ಡ್ರೈವರ್. ಯು ಬ್ಲೇಮ್ ದ ಬಸ್ ಡ್ರೈವರ್. ಆದ್ರೆ ಇಲ್ಲಿ ಯು ಬ್ಲೇಮ್ ಯುವರ್ ಸೆಲ್ಫ್. ಡೂವರ್ ಮತ್ತು ರಿಸೀವರ್ ಒಂದೇ ಆಗಿದ್ದಾಗ ನೀವೇನ್ ಮಾಡ್ತೀರಿ, ಈ ಮೈಸೆಲ್ಫ್ ಗುಂಪಿನ ಪದಗಳನ್ನು ಬಳಸ್ತೀರಿ. ಈ ಮೈಸೆಲ್ಫ್ ಗುಂಪಿನ ಪದಗಳನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಮತ್ತೆ ನಮಗೆ ಪರ್ಸನ್ ಮತ್ತೆ ನಂಬರ್ ಮುಖ್ಯ ಆಗತ್ತೆ. ಮೈಸೆಲ್ಫ್ ಫಸ್ಟ್ ಪರ್ಸನ್ ಸಿಂಗ್ಯುಲರ್, ಅವರ್ ಸೆಲ್ಫ್ಸ್ ಫಸ್ಟ್ ಪರ್ಸನ್ ಪ್ಲೂರಲ್, ಯುವರ್ ಸೆಲ್ಫ್ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್, ಯುವರ್ ಸೆಲ್ವ್ಸ್ ಸೆಕೆಂಡ್ ಪರ್ಸನ್ ಪ್ಲೂರಲ್. ಇಲ್ಲಿ ಗಮನಿಸಬೇಕು, ಪ್ರನೌನ್ಗಳಲ್ಲಿ ಸೆಕೆಂಡ್ ಪರ್ಸನ್ ಸಿಂಗ್ಯುಲರ್ ಮತ್ತು ಪ್ಲೂರಲ್ ಫಾರ್ಮ್ ಒಂದೇ ಆಗಿರ್ತಾ ಇತ್ತು, ಯು, ಯು, ಯುವರ್, ಇವರ್. ಆದ್ರೆ ಇಲ್ಲಿ ಸಿಂಗ್ಯುಲರ್ಗೆ ಬೇರೆ ಪದ ಇದೆ, ಪ್ಲೂರಲ್ಗೆ ಬೇರೆ ಪದ ಇದೆ. ಯುವರ್ ಸೆಲ್ಫ್, ಯುವರ್ ಸೆಲ್ವ್ಸ್. ಹಿಮ್ಸೆಲ್ಫ್ ಅವನೇ, ಹರ್ ಸೆಲ್ಫ್, ಇಟ್ ಸೆಲ್ಫ್. ಈ ಮೂರು ಪದಗಳಿಗೆ ಪ್ಲೂರಲ್ ಆಗಿ ದೆಮ್ ಸೆಲ್ವ್ಸ್ ಅಂತ ಆಗತ್ತೆ. ದೆಮ್ ಸೆಲ್ವ್ಸ್. ಹಿಮ್ಸೆಲ್ಫ್, ದೆಮ್ ಸೆಲ್ವ್ಸ್, ಹರ್ ಸೆಲ್ಫ್, ದೆಮ್ ಸೆಲ್ವ್ಸ್, ಇಟ್ ಸೆಲ್ಫ್, ದೆಮ್ ಸೆಲ್ವ್ಸ್. ಈ ಪದಗಳನ್ನ ಅರ್ಥ ಮಾಡ್ಕೊಳ್ಳೋದಲ್ವಾ? ಸೊ ಇಲ್ಲಿ ಡೂವರ್ ಮತ್ತು ರಿಸೀವರ್ ಒಂದೇ ಆಗಿದ್ದಾಗ ನಾವು ಈ ಪದಗಳನ್ನ ಬಳಸ್ಕೊಳ್ತೇವೆ. ಕ್ರಿಯೆಗೆ ಕಾರಣ ಮತ್ತು ಕ್ರಿಯೆಗೆ ಒಳಗಾಗುವುದು ಇಬ್ಬರು ಒಂದೇ ಆದಂತ ಸಂದರ್ಭದಲ್ಲಿ ನಾವು ಈ ಪದಗಳನ್ನ ಬಳಸ್ತೇವೆ. ಗಣೇಶ್ ಬ್ಲೇಮ್ಸ್ ಹಿಮ್ಸೆಲ್ಫ್, ಶಶಿ ಬ್ಲೇಮ್ಸ್ ಹರ್ ಸೆಲ್ಫ್, ಸುರೇಶ್ ಬ್ಲೇಮ್ಸ್ ಹಿಮ್ಸೆಲ್ಫ್, ಸುರೇಶ್ ಅಂಡ್ ಕೀರ್ತಿ ಬ್ಲೇಮ್ themselves. He blames himself, she blames herself, it blames itself. ಇವನ್ನ ಅರ್ಥ ಮಾಡ್ಕೊಳ್ಳಿಕ್ ಸಾಧ್ಯ ಆಯ್ತಲ್ಲ? ನೋಡಿ, ಈ ಪದಗಳಲ್ಲಿ ಇನ್ನೊಂದು ವಿಶೇಷತೆನೂ ಕೂಡ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಈ ಸಬ್ಜೆಕ್ಟ್ ಅಥವಾ ಆಬ್ಜೆಕ್ಟ್ ಅನ್ನ ಹೈಲೈಟ್ ಮಾಡಬೇಕಾದ್ರೆ ಈ ಪದಗಳ ಸಹಾಯವನ್ನ ತಗೊಳ್ತೇವೆ. ಐ ಮೈಸೆಲ್ಫ್ ಡಿಡ್ ಇಟ್. ನಾನೇ ಆ ಕೆಲಸವನ್ನ ಮಾಡಿದೆ. ಐ ಮೈಸೆಲ್ಫ್ ಟೋಲ್ಡ್ ಇಟ್. ಸೊ ನಾನೇ ಅದನ್ನ ಹೇಳಿದೆ. ಸೊ ಇಲ್ಲಿ ನಾನೇ, ಅವನೇ, ಅವಳೇ ಅಂತ ಏನು ಒತ್ತಿ ಹೇಳ್ತೇವೆ, ಆ ಹೈಲೈಟ್ ಮಾಡ್ತೇವೆ, ಅದಕ್ಕೆ ಈ ಪದಗಳನ್ನು ಬಳಕೆ ಮಾಡ್ಬೋದು. ನೋಡಿ, ನೀವು ಸ್ಕೂಲಲ್ಲಿ ಪರೀಕ್ಷಾ ಕೇಂದ್ರದಲ್ಲಿ ಎಕ್ಸಾಮ್ ಮುಗಿಸ್ಕೊಂಡು ಬರ್ತೀರಿ. ಹೊರಗಡೆ ಬಂದು ನೋಡಿದಾಗ ನಿಮ್ಮ ಫಿಲ್ಮ್ ಸ್ಟಾರ್ ಯಶ್ ಬಾಗ್ಲಲ್ಲಿ ನಿಂತು ಚೆನ್ನಾಗಿ ಮಾಡಿದ್ರ ಪರೀಕ್ಷೆ ಅಂತ ನಿಮ್ಮನ್ನ ಕೇಳ್ದ ಅಂತ ಇಟ್ಕೊಳ್ಳಿ. ಅವರು ನಿಮ್ಮನ್ನ ಹಾಗೆ ಕೇಳಿದಾಗ ನೀವು ಮನೇಲಿ ಬಂದು ಹೇಳ್ತೀರಿ, ಇವತ್ತೇನಾಯ್ತು ಗೊತ್ತಾ, ಐ ಮೆಟ್ ಯಶ್ ಹಿಮ್ಸೆಲ್ಫ್. ನಾನು ಯಶನ್ನೇ ಭೇಟಿ ಮಾಡಿದೆ ಗೊತ್ತಾ ಅಂತ ಹೇಳ್ತೀವಿ. ಸೊ ಇಲ್ಲಿ ಐ ಮೆಟ್ ಯಶ್ ಹಿಮ್ಸೆಲ್ಫ್. ಯಾಕಂದ್ರೆ ನಿಮ್ ಫ್ರೆಂಡನ್ನ ಭೇಟಿ ಆಗೋದು ಅಥವಾ ನಿಮ್ ಟೀಚರನ್ನ ಭೇಟಿ ಆಗೋದು ಸಾಮಾನ್ಯ ವಿಚಾರ. ಆದ್ರೆ ಯಶ್ ಅನ್ನುವಂತಹ ಸಿನಿಮಾ ಸ್ಟಾರ್ ಅನ್ನ ನೀವು ಭೇಟಿ ಆಗೋದು ದೊಡ್ಡ ವಿಷಯ. ಹಾಗಾಗಿ ನೀವೇನ್ ಮಾಡ್ತೀರಿ, ಹೈಲೈಟ್ ಮಾಡ್ತೀರಿ, ಐ ಮೆಟ್ ಯಶ್ ಹಿಮ್ಸೆಲ್ಫ್. ಹೀಗೆ ನೀವು ಎಕ್ಸಾಮಿನೇಷನ್ ಸೆಂಟರ್ ಇಂದ ಹೊರಗಡೆ ಬರ್ತಾ ಇರ್ಬೇಕಾದ್ರೆ ಇನ್ನೊಬ್ಬ ಫಿಲ್ಮ್ ಸ್ಟಾರ್ ರಶ್ಮಿಕಾ ಮಂದಣ್ಣ ನಿಂತು ಪರೀಕ್ಷೆ ಹೇಗ್ ಬರದ್ರಿ ಅಂತ ಕೇಳಿದ್ರು ಅಂತ ಇಟ್ಕೊಂಡ್ರೆ, ನೀವು ಮನೇಲಿ ಬಂದು ನಿಮ್ಮ ಫ್ರೆಂಡ್ಗೆ, ನಿಮ್ಮ ಮನೆ ಅಪ್ಪ ಅಮ್ಮನ್ಗೆ, ಸಂಬಂಧಿಕರಿಗೆ ಹೇಳ್ತೀರಿ, ಐ ಮೆಟ್ ರಶ್ಮಿಕಾ ಮಂದಣ್ಣ ಹರ್ ಸೆಲ್ಫ್. ರಶ್ಮಿಕಾ ಮಂದಣ್ಣನನ್ನೇ ಭೇಟಿ ಮಾಡಿದೆ, ರಶ್ಮಿಕಾಳನ್ನೇ ಭೇಟಿ ಮಾಡಿದೆ ಗೊತ್ತಾ ಅಂತ ಹೇಳ್ತೀರಿ. ಸೊ ಈ ರೀತಿ ಹೈಲೈಟ್ ಮಾಡ್ಬೇಕಾದ್ರೆ, ಒತ್ತನ್ನ ಕೊಡ್ಬೇಕಾದ್ರೆ, ಅಂದ್ರೆ ಪ್ರಾಮುಖ್ಯತೆಯನ್ನ ಕೊಟ್ಟು ಹೇಳ್ಬೇಕಾದ್ರೆ ನಾವು ಈ ಪದಗಳನ್ನ ಬಳಸ್ಕೊಳ್ತೀವಿ. ಸೊ ಹೀಗೆ ಮೈಸೆಲ್ಫ್ ಗುಂಪಿನ ಪದಗಳು ಸಬ್ಜೆಕ್ಟ್ ಮತ್ತು ಆಬ್ಜೆಕ್ಟ್ ಒಂದೇ ಆದಂತ ಸಂದರ್ಭದಲ್ಲೂ ಬಳಕೆ ಆಗತ್ತೆ, ಅಥವಾ ಹೈಲೈಟ್ ಮಾಡುವ ಸಂದರ್ಭದಲ್ಲಿ ಬಳಕೆ ಆಗತ್ತೆ. ಹೈಲೈಟ್ ಮಾಡ್ಬೇಕಾದ್ರೆ ಸಬ್ಜೆಕ್ಟ್ ಜೊತೆನೂ ಬಳಕೆ ಮಾಡ್ಬೋದು, ಆಬ್ಜೆಕ್ಟ್ ನ ಜೊತೆನೂ
ಬಳಕೆ ಮಾಡ್ಬೋದು. ಐ ಮೈ ಸೆಲ್ಫ್ ಟೋಲ್ಡ್, ನಾನೇ ಹೇಳಿದ್ದು ಅಂತನೂ ಹೇಳ್ಬೋದು. ಯಶ್, ಐ ಮೆಟ್ ಯಶ್ ಹಿಮ್ಸೆಲ್ಫ್ ಅಂತನೂ ಕೂಡ ನಾವು ಹೇಳ್ಬೋದು. ಇದು ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಕೊಳ್ತೇನೆ. ಇವತ್ತಿನ ತರಗತಿನಲ್ಲಿ ಮೈಸೆಲ್ಫ್ ಗುಂಪಿನ ಪದಗಳನ್ನು ನಾನು ಹೊಸದಾಗಿ ವಿವರಿಸಿದ್ದೇನೆ. ಅದರ ಜೊತೆಗೆ ಐ ಮತ್ತೆ ಮೀಯನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಏನೆಲ್ಲ ಅಂಶಗಳನ್ನು ಮತ್ತೆ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು ಅನ್ನೋದನ್ನು ಕೂಡ ವಿವರಿಸಿದ್ದೀನಿ. ಮುಂದಿನ ತರಗತಿಯಲ್ಲಿ ಈ ಮೈ ಮತ್ತು ಮೈನ್ ಗುಂಪಿನ ಪದಗಳ ವಿವರಣೆಯನ್ನ ಕೊಡ್ತೇನೆ. ಮುಂದಿನ ತರಗತಿಯಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್, ಗುಡ್ ಬಾಯ್.